ಮಾಡ್ರಿ ಗಣಿತ. ಒಂದು ಸ್ವಲ್ಪ ವಿಶೇಷ ಇದು. ಒಂದು ಇರಲಿ ಸ್ವಲ್ಪ ಎಕ್ಸಾಂಪಲ್ಗಳನ್ನು ನಿಮಗೆ ನಾವು ತಿಳಿಸ್ತಿರ್ತೀವಿ, ಲಕ್ಷ ಪಟ್ಟು ನೋಡ್ರಿ. ನಾವೊಂದು ಸ್ವಲ್ಪ ತಿಳಿಸಿದ ಅಂದ್ರೆ ನಿಮಗೂ ಒಂದು ಸ್ವಲ್ಪ ಹುರುಪಾಗ್ತದೆ. ಮುಂದಿನ ಗಣಿತಗಳು ಮತ್ತೆ ಬರ್ತಿರ್ತಾವೆ. ಈಗ ನಾ ಹೆಂಗೆ ತಿಳಿಸ್ತೀನಿ ನೀವು ಲಕ್ಷ ಪಟ್ಟು ನೋಡ್ರಿ. 15 ಪೂರ್ಣಾಂಕ 1/2 ಅಂಶ ಚೌಕಾಂಶ 12 5 ಅಂಶ ಗುಂಡ್ಲೆ 5 8 ಅಂಶ 5 8 ಅಂಶ ಪ್ಲಸ್ ದೊಡ್ಡ ಕೌಂಸ 7 ಭಾಗಿಲೆ 1 ಪೂರ್ಣಾಂಕ 3 4 ಅಂಶ ದೊಡ್ಡ ಕೌಂಸ ಪೂರ್ತಿ ಚೌಕಾಂಶ ಪೂರ್ತಿ ಗುಂಡ್ಲೆ 2. ಈಗ ನಿಮಗಿದು ಬೇಸಿಕ್ ನಾಲೆಜ್ ಯಾಕೆ ಹೇಳ್ತದಂದ್ರೆ, ನೀವು ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೆ ಎಲ್ಲ ಕ್ರಿಯೆಗಳನ್ನು ಬಂದಿರ್ತಾವೆ, ಒಳಗೆ ನಿಮಗೆ ಕೌಂಸು ಬಂದಿರ್ತಾವೆ. ಈಗ ನೀವು ಮಾಡಬೇಕಾದದ್ದು ಈ ದೊಡ್ಡ ಕೌಂಸ. ಈ ದೊಡ್ಡ ಕೌಂಸನ್ನು ನಾವು ಹೊರಗೆ ತಕೊಂಡು ಬಿಡಬೇಕು. ಅದನ್ನು ತಿಳ್ಕೊಬೇಕು. ಮೊದಲು ಆ ದೊಡ್ಡ ಕೌಂಸ ತಕ್ಕೊಂಡ್ರಿ ಅಂತಂದ್ರೆ ಈ ಪ್ಲಸ್ ಮುಂದೆ ಅದನ್ನ ಉತ್ತರ ಇಟ್ಟು ಈ ಚೌಕಾಂಶ ಪೂರ್ತಿ ಹಾಕಬೇಕು. ಬರೋಬರಿ 7 ಭಾಗಿಲೆ 1 ಪೂರ್ಣಾಂಕ 3 4 ಅಂಶ ಇಸ್ ಈಕ್ವಲ್ ಟು 7ಕ್ಕೆ ಛೇದ 1 ಇಡ್ರಿ, ಆಮೇಲೆ ಭಾಗಾಕಾರ ಚಿಹ್ನೆ ಇಡ್ರಿ. 4 1 4 1 3 7 7 4 ಅಂಶ ಬರೋಬರಿ 7 1 ಅಂಶ 1 ಗುಂಡ್ಲೆ ಮೇಲೆ ಏನಾಯ್ತು 4 ಆಯ್ತು, ತಳಗ 7 ಆಯ್ತು. ಈ 7 ಹೋಯ್ತು, ಈ 7 ಹೋಯ್ತು. ಉತ್ತರ ಎಷ್ಟು ಬಂತು? ಇದ್ರ ಉತ್ತರ 4 ಬಂತು. ಅದನ್ನು ತಂದು ಇಲ್ಲಿ ಹಚ್ಚಿರಿ. ಮತ್ತು ಹೊಳೆ ಕ್ರಿಯೆಗಳನ್ನು ಮತ್ತೆ ಹಚ್ಕೋರಿ. 15 ಪೂರ್ಣಾಂಕ 1 2 ಅಂಶ ಮೈನಸ್ ಚೌಕಾಂಶ 12 5 ಅಂಶ 12 5 ಅಂಶ ಗುಂಡ್ಲೆ 5 8 ಅಂಶ 5 8 ಅಂಶ ಪ್ಲಸ್ ಇದ್ರ ಉತ್ತರ ಏನು ಬಂದದ? 4 ಬಂದದ. ಈಗ 4 ಇಡ್ರಿ, ಚೌಕಾಂಶ ಪೂರ್ತಿ ಮಾಡ್ರಿ, ಆಮೇಲೆ ಗುಂಡ್ಲೆ 2 ಹಾಕ್ರಿ. ಆಮೇಲೆ ಈ ಕ್ರಿಯೆ ಒಳಗೆ ಮೊದಲ ಈ ಚೌಕಾಂಶದೊಳಗೆ ಮೊದಲು ಯಾವ ಕ್ರಿಯೆ ಬಿಡಿಸ್ಕೋಬೇಕು? ಗುಣಾಕಾರ ಕ್ರಿಯೆಯನ್ನು ಬಿಡಿಸ್ಕೋಬೇಕು. ಹೊರಗೆ ತಗೋರಿ ಗುಣಾಕಾರ ಕ್ರಿಯೆಯನ್ನು. ಬರೋಬ್ಬರಿ 12 5 ಅಂಶ 12 5 ಅಂಶ ಗುಂಡ್ಲೆ 5 8 ಅಂಶ. ನೋಡಿ, ಈ 5 ಹೋಯ್ತು, ಈ 5 ಹೋಯ್ತು. 4 2 8 4 3 12. ಇದರ ಉತ್ತರ ಎಷ್ಟು ಬಂತು? 3 2 ಅಂಶ ಬಂತು. ಇದನ್ನು ಮಿಶ್ರ ಬಿಂದು ರಾಶಿ ಮಾಡಿಕೊಡ್ರಿ. 1 ಪೂರ್ಣಾಂಕ 1 2 ಅಂಶ ಬಂತು. ಆಮೇಲೆ ಇದನ್ನ ಈ ಕ್ರಿಯೆಯನ್ನು ಎಲ್ಲಿ ಹಚ್ಕೋಬೇಕಂದ್ರೆ ಇನ್ನ ಕೌಂಸ ಮುಗಿದಿಲ್ಲ, ಇನ್ನ ಈ ಉತ್ತರ ಹಚ್ಕೋಬೇಕು ನೀವು. ಆಮೇಲೆ ಏನು ಮಾಡ್ಕೋಬೇಕು ನೋಡಿ. 15 ಪೂರ್ಣಾಂಕ 1 2 ಅಂಶ ಮೈನಸ್ ಚೌಕಾಂಶ. ಇದ್ರ ಉತ್ತರ ಎಷ್ಟು ಬಂದದ? 1 ಪೂರ್ಣಾಂಕ 1 2 ಅಂಶ. ಆಮೇಲೆ ಏನದ ಚಿಹ್ನೆ ಪ್ಲಸ್ ಅದ, ಆಮೇಲೆ 4 ಅದ, ಚೌಕಾಂಶ ಪೂರ್ತಿ ಗುಂಡ್ಲೆ 2 ಬಂದ. ಈಗ ಈ ಕ್ರಿಯೆಯನ್ನು ಮಾಡ್ಕೋಬೇಕು. ಈ ಕ್ರಿಯೆಯನ್ನು ಹೆಂಗೆ ಮಾಡ್ಕೋಬೇಕು ನೋಡ್ರಿ. ಬರೋಬ್ಬರಿ 1 ಪೂರ್ಣಾಂಕ 1 4 ಅಂಶ ಬರೋಬ್ಬರಿ 1 ಪೂರ್ಣಾಂಕ 1 2 ಅಂಶ ಪ್ಲಸ್ 4 ಬರೋಬ್ಬರಿ 4 1 5 5 ಪೂರ್ಣಾಂಕ 1 2 ಅಂಶ. ಪೂರ್ಣ ಸಂಖ್ಯೆ ಕೂಡಿಸಿ ಇಟ್ಬಿಟ್ರೆ ಮುಗಿದು ಹೋಯ್ತು. ಮಾತಲ್ಲಿ ಕೆಡಿಸ್ಕೋಬಾರ್ದು. ಈಗ ಬರೋಬ್ಬರಿ 15 ಪೂರ್ಣಾಂಕ 1 2 ಅಂಶ. ಇದು 15 ಪೂರ್ಣಾಂಕ 1 2 ಅಂಶ 15 ಪೂರ್ಣಾಂಕ 1 2 ಅಂಶ 15 ಪೂರ್ಣಾಂಕ 1 2 ಅಂಶ ಮೈನಸ್ ಚೌಕಾಂಶದ ಉತ್ತರ ಏನು ಬಂದದ? 5 ಪೂರ್ಣಾಂಕ 1 2 ಅಂಶ. ಇದ್ರ ಉತ್ತರ ಏನು ಬಂದದ ನೋಡ್ರಿ. ಚೌಕಾಂಶದ ಉತ್ತರ ಇಲ್ಲಿ ಬಂದದ ನೋಡ್ರಿ. ಚೌಕಾಂಶದ ಉತ್ತರ ಇದು ಆದ 15 ಪೂರ್ಣಾಂಕ 1 2 ಅಂಶ ಚೌಕದ ಬಂತು. ಈಗ ಗುಂಡ್ಲೆ 2 ಬಂತು. ಇದನ್ನು ನೀವು ಸರಿಯಾಗಿ ತಿಳ್ಬೇಕು. ಚೌಕದ ಉತ್ತರ ಏನು ಬಂದದನ್ನು ಸರಿಯಾಗಿ ತಿಳ್ಕೊಬೇಕು. ಚೌಕಾಂಶ 4 1 5 ಏನಾಯ್ತು? 4 1 5 ಪೂರ್ಣಾಂಕ 1 2 ಅಂಶ ಆಯ್ತು. 15 ಪೂರ್ಣಾಂಕ 1 2 ಅಂಶ ಮೈನಸ್ 5 ಪೂರ್ಣಾಂಕ 1 2 ಅಂಶ ಬರೋಬ್ಬರಿ 2. ಈಗ
ಇಲ್ಲಿ ಯಾವ ಕ್ರಿಯೆ ಮಾಡಬೇಕು ಅದನ್ನು ತಿಳ್ಕೊಬೇಕು ನೀವು. ಈಗ ನಾವು ಇದು ಗುಣಾಕಾರ ಕ್ರಿಯೆ ಮಾಡಬೇಕು. ಹೆಂಗೆ ಹಚ್ಕೋಬೇಕು ನೋಡ್ರಿ. 5.12 ಗುಂಡ್ಲೆ 2/1 ಬರೋಬ್ಬರಿ 5 2 10 11/2 ಗುಂಡ್ಲೆ 2/1 ಈ 2 ಹೊತ್ತು ಈ 2 ಬರೋಬ್ಬರಿ 11 ಬಂತು. ಛೇದ ಒಂದಿತ್ತಂದ್ರೆ ಅದನ್ನು 11 ಅಂತ ತಿಳ್ಕೊಂಡು ಬಿಡ್ಬೇಕು. ಬರೋಬ್ಬರಿ 15.12 ಮೈನಸ್ 11 ಪೂರ್ಣ ಸಂಖ್ಯೆದಾಗ ಕಳೆದು ಬಿಡ್ರಿ. 15 ಮೈನಸ್ 11 ಮಧ್ಯಾಂತರ ಚಿಹ್ನೆ ಇದು ಪ್ಲಸ್ ಕಡೆ ಅದ, ಪ್ಲಸ್ 1/2 ಹಚ್ಚಿ ಬಿಡ್ರಿ. 15ರಾಗ 11 ಆದರೆ ಎಷ್ಟು? 4 ಪ್ಲಸ್ 1/2 ಆನ್ಸರ್ ಬರೋಬ್ಬರಿ ಪ್ಲಸ್ ಚಿಹ್ನೆ ತೆಗೆದು ಬಿಡ್ರಿ. ತೆಗೆದಾಗ ಏನು ಬರ್ತದೆ ಉತ್ತರ? 4.12. ನಿಮ್ಮ ಉತ್ತರ ಬಂದಿತ್ತ ರೈಟ್ ಹಾಕೊಡ್ರಿ. ನೋಡ್ರಿ ಎಷ್ಟು ಚಂದ ತಿಳಿಸಿ ಹೇಳಿ ನೋಡ್ರಿ. ಸರಳೀಕರಣಗಳು ಸರಿಯಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. 4.12 ಉತ್ತರ ಕರೆಕ್ಟ್ ಅದ ನೋಡ್ರಿ. ಚೆನ್ನಾಗಿ ನೋಡ್ಕೊರಿ.